ಎಸ್ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಈಗ ಸದ್ಯ ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲೂ ಕೂಡ ಶೆಲ್ ದಾಳಿಯನ್ನ ಮಾಡಲಾಗಿದೆ ಪಾಕಿಸ್ತಾನದ ಸೇನೆಯಿಂದ ಶೆಲ್ ಅಟ್ಯಾಕ್ ಆಗಿದೆ. ಪಾಕಿನಿಂದ ನಿರಂತರವಾಗಿ ಶೆಲ್ಲಿಂಗ್ ದಾಳಿ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಗಿ. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ಈ ಅಕ್ನೂರ್ ಇರೋದು ಜಮ್ಮು ಕಾಶ್ಮೀರದ ಸಿಟಿಗೆ ಸಮೀಪ ಆಗಿರುವಂತಹ ಪ್ರದೇಶ ಇದು. ಹೀಗಾಗಿ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಪ್ರದೇಶದಲ್ಲಿ ಈಗಾಗಲೇ ಡ್ರೋನ್ ಅಟ್ಯಾಕ್ ಆಗ್ತಿದೆ. ಇತ್ತ ಶೆಲ್ಲಿಂಗ್ ದಾಳಿ ನಿರಂತರವಾಗಿ ಒಂದಾದ್ಮೇಲೆ ಒಂದು ದಾಳಿ ಮಾಡ್ತಾನೆ ಇದೆ. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲೂ ಕೂಡ ಶೆಲ್ ದಾಳಿ ಸಾಕ್ತಾನೆ ಇದೆ. ಪಾಕಿಸ್ತಾನದ ಸೇನೆಯಿಂದ ಬ್ಯಾಕ್ ಟು ಬ್ಯಾಕ್ ದಾಳಿ, ಸರಣಿ ದಾಳಿಗಳಾಗ್ತಿರುವಂತ ಮಾಹಿತಿ ಲಭ್ಯವಾಗ್ತಿದೆ. ಪಂಜಾಬ್ನ ಅಮೃತಸರದಲ್ಲಾಯ್ತು, ಜಮ್ಮು ಕಾಶ್ಮೀರದ ಸಾಂಬಾ ಪ್ರದೇಶ ಆಯ್ತು, ಜೊತೆಯಲ್ಲಿ ಅಜೌರಿಯಾ ಪ್ರದೇಶಗಳು ಸೇರಿದಂತೆ ಈಗ ಅಕ್ನೂರ್ನಲ್ಲೂ ಕೂಡ ಶೆಲ್ ದಾಳಿಯನ್ನ ಮುಂದುವರಿಸಿದೆ. ಈ ನಿಟ್ಟಿನಲ್ಲಿ ಕಾಲ ಕೆರೆದುಕೊಂಡು ದಾಳಿಯನ್ನ ಮಾಡ್ತಿದೆ ಪಾಕಿಸ್ತಾನ. ಆದ್ರೆ ಇವೆಲ್ಲ ದಾಳಿಗೂ ಕೂಡ ಪ್ರತಿ ದಾಳಿಯನ್ನ ತಿರುಗೇಟನ್ನ ನಮ್ಮ ಭಾರತೀಯ ಸೇನೆ ಕೊಡ್ತಾ ಇದೆ. ಹೀಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆ ಶಬ್ದಗಳು ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಯಾಕಂತಂದ್ರೆ ಆ ಶೆಲ್ ದಾಳಿಗಳ ಆಕ್ರಮಣಕಾರಿ ಅಂತ ರೀತಿ ಆಗಿರುತ್ತೆ. ಆದರೆ ದೀಪಾವಳಿಯ ಪಟಾಕಿಯಂತೆ ಬರ್ತಿರುವಂತವೆಲ್ಲವನ್ನ ಕೂಡ ನಮ್ಮ ಭಾರತೀಯ ಸೇನೆ ಹೊಡೆದು ಬಿಸಾಕ್ತಿದೆ. ಈ ನಿಟ್ಟಿನಲ್ಲಿ ದೃಶ್ಯಾವಳಿಗಳು ನಾವು ಗಮನಿಸಬಹುದು. ಅಕ್ನೂರ್ ಜಮ್ಮು ಕಾಶ್ಮೀರ, ಮತ್ತೊಂದು ಕಡೆ ಸಾಂಬಾ, ಇನ್ನು ಅಜೋರಿ, ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಬರುವಂತ ವಿವಿಧ ನಗರಗಳು. ಈ ಎಲ್ಲಾ ಪ್ರಾಂತ್ಯದ ಮೇಲೂ ಕೂಡ ನಿರಂತರವಾಗಿ ಪಾಕಿಸ್ತಾನ ಒಂದು ಕಡೆ ಅಕ್ನೂರ್ನಲ್ಲಿ ಶೆಲ್ ದಾಳಿ ಮಾಡ್ತಿದೆ, ಸಾಂಬಾದಲ್ಲಿ ಡ್ರೋನ್ ಅಟ್ಯಾಕ್ ಮಾಡ್ತಿದೆ. ಇನ್ನು ರಜೌರಿ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಡ್ರೋನ್ ದಾಳಿಯನ್ನ ನಡೆಸ್ತಾನೆ ಇದೆ ಪಾಕಿಸ್ತಾನ. ರಾತ್ರಿ ಆಗ್ತಿದ್ದಂತೆ, ಕತ್ತಲಾಗ್ತಿದ್ದಂತೆ ಬಾಲ ಬಿಚ್ಕೊಂಡು ಮತ್ತೆ ದಾಳಿ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದ ವಿವಿಧೆಡೆ ನಾಳೆ ಬೆಳಿಗ್ಗೆವರೆಗೂ ಕೂಡ, ಅಂದ್ರೆ ಸದ್ಯ ಗೊತ್ತಾಗ್ತಿರುವಂತ ಮಾಹಿತಿ, ಕಾರ್ಗಿಲ್ ಪ್ರದೇಶದಲ್ಲಿ ಬ್ಲಾಕ್ ಔಟ್ ಅನ್ನ ಮಾಡಿರುವಂತದ್ದು. 4 ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಈಗ ದಾಳಿ ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಭಾರತದ 4 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ, ಜೊತೆಯಲ್ಲಿ ಪಂಜಾಬ್ ರಾಜ್ಯಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಿದೆ. ನಿರಂತರವಾಗಿ ಒಂದಲ್ಲ ಒಂದು ರೀತಿಯಾದಂತಹ ದಾಳಿಯನ್ನ ಮುಂದುವರಿಸ್ತಿದೆ. 4 ರಾಜ್ಯಗಳನ್ನ ಗುರಿಯಾಗಿಸಿಕೊಂಡಿದೆ ಪಾಕಿಸ್ತಾನ. ಅದರಲ್ಲೂ ಕೂಡ ಪ್ರಮುಖವಾಗಿ 4 ಯಾವುದು ಗಡಿಯನ್ನ ಹೊಂದಿದೆ ಪಾಕಿಸ್ತಾನ ಜೊತೆ. ಯಾವ ರಾಜ್ಯಗಳು ಗಡಿಯನ್ನ ಹಂಚಿಕೊಳ್ತಾವಲ್ಲ, ಗುಜರಾತ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಸೇರಿದಂತೆ ಪಂಜಾಬ್ ರಾಜ್ಯಗಳ ಮೇಲೆ, ವಿವಿಧ ನಗರಗಳ ಮೇಲೆ, ವಿವಿಧ ಪ್ರದೇಶಗಳ ಮೇಲೆ ಶೆಲ್ ದಾಳಿ ನಡೀತಾ ಇದೆ. ಡ್ರೋನ್ ಅಟ್ಯಾಕ್ ಅನ್ನ ನಿರಂತರವಾಗಿ ಮುಂದುವರಿಸ್ತಾ ಇದೆ ಪಾಕಿಸ್ತಾನ. ಗುರಿಯಾಗಿಸಿಕೊಂಡು ಇಲ್ಲೇ ಮಾಡಬೇಕು. ನಿನ್ನೆಯೂ ಕೂಡ ಇದೇ 4 ರಾಜ್ಯಗಳನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗಿತ್ತು. ಪಂಜಾಬ್ ಅಮೃತಸರ ಭಾಗ ಇರಬಹುದು, ಜಮ್ಮು ಕಾಶ್ಮೀರದ ಪೂಂಚು, ಸಾಂಬಾ, ಈ ಎಲ್ಲ ಪ್ರದೇಶವನ್ನ ಅತಿ ಹೆಚ್ಚು ಟಾರ್ಗೆಟ್ ಮಾಡಲಾಗಿತ್ತು. ಯಾಕಂತಂದ್ರೆ LOCಗೆ ಸಮೀಪ ಆಗಿರುವಂತಹ ಪ್ರದೇಶಗಳು. ಸದ್ಯ ಅಕ್ನೂರ್, ಜಮ್ಮು ಕಾಶ್ಮೀರದ ಅಕ್ನೂರು, ಕಾಶ್ಮೀರದ ಸಾಂಬಾ, ರಜೌರಿ, ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದಲ್ಲಿರುವಂತ ನಗರಗಳು. ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗಿರೋದು LOC ಲೈನ್ ಆಫ್ ಕಂಟ್ರೋಲಿಗೆ ಹತ್ತಿರವಾಗಿರುವಂತಹ ನಗರ ಪ್ರದೇಶಗಳಿವೆಲ್ಲ ಬಾರ್ಡರ್ಗೆ ಸಮೀಪ ಆಗಿದೆ. ಹೀಗಾಗಿ ಇಲ್ಲೇ ದಾಳಿ ಮಾಡಬೇಕು, ಬಿಸಿ ಮುಟ್ಟಿಸ್ಬೇಕೆನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಸಾಕ್ತಾ ಇದೆ. ನಿನ್ನೆ ಪೂಂಚ್ ಮೇಲೆ ಏನು ಸತತವಾಗಿ ದಾಳಿ ಆಗ್ತಿದೆಯಲ್ಲ, ಇವೆಲ್ಲವೂ ಕೂಡ ಅಕ್ಕಪಕ್ಕದಲ್ಲಿರೋದು. ಜಮ್ಮು ಸಿಟಿಯಿಂದ 100ರಿಂದ 150 ಕಿಲೋಮೀಟರ್ ಆಸುಪಾಸಿನಲ್ಲಿ ಬರುವಂತ ಪ್ರದೇಶಗಳಿವೆಲ್ಲವೂ. ಹಾಗಾಗಿ ಈ ಎಲ್ಲ ಪ್ರದೇಶವನ್ನೇ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಿದೆ. ಜೊತೆಯಲ್ಲಿ ಪಂಜಾಬ್ ಗಡಿಯನ್ನ ಹಂಚಿಕೊಂಡಿದೆ, ಗುಜರಾತ್, ಈ ನಿಟ್ಟಿನಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಆದ್ರೆ ಪಾಕಿಸ್ತಾನದ ಎಲ್ಲಾ ಪ್ರಯತ್ನವೂ ಕೂಡ ವಿಫಲ ಆಗ್ತಿದೆ. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬ್ಲಾಕ್ ಔಟ್ ಅನ್ನ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಂತಂದ್ರೆ ಯಾವುದೇ ರೀತಿಯಾದಂತ ಬೆಳಕು ಬೇಡ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟುನಿಟ್ಟಿನ ಎಚ್ಚರವನ್ನ ವಹಿಸಲಾಗಿದೆ ಗಡಿ ಭಾಗದಲ್ಲಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಪಂಜಾಬ್ನಲ್ಲೂ ಕೂಡ ಬ್ಲಾಕ್ ಔಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಓಡಾಡ್ತಿರುವಂತ ವಾಹನಗಳನ್ನು ಕೂಡ ಮನೆ ಸೇರ್ಕೊಂತಿದ್ದಾರೆ ಎಲ್ಲ.